ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ. ರನ್ಯಾ ರಾವ್ ಕೇಸಲ್ಲಿ ಐಪಿಎಸ್ ಅಧಿಕಾರಿಗೆ ಸಂಕಷ್ಟ. ಸರ್ಕಾರಕ್ಕೆ ಹಿರಿಯ ಐಎಎಸ್ ಅಧಿಕಾರಿ ಗೌರವ್ ಗುಪ್ತಾ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಡಿಜಿಪಿ ರಾಮಚಂದ್ರ ರಾವ್ ವಿರುದ್ಧ ಶಿಸ್ತು ಕ್ರಮಕ್ಕೆ ಶಿಫಾರಸು ಆಗಿದೆ. ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ. ರನ್ಯಾ ರಾವ್ ಕೇಸಲ್ಲಿ ಐಪಿಎಸ್ ಅಧಿಕಾರಿಗೆ ಸಂಕಷ್ಟ ಎದುರಾಗುವ ಎಲ್ಲ ಸಾಧ್ಯತೆ ಇದೆ. ಯಾಕೆಂದ್ರೆ ಸರ್ಕಾರಕ್ಕೆ ಹಿರಿಯ ಐಎಎಸ್ ಅಧಿಕಾರಿ ಗೌರವ್ ಗುಪ್ತಾ ಸಲ್ಲಿಸಿರುವಂತಹ ವರದಿಯಲ್ಲಿ ಡಿಜಿಪಿ ರಾಮಚಂದ್ರ ರಾವ್ ವಿರುದ್ಧ ಶಿಸ್ತು ಕ್ರಮಕ್ಕೆ ಶಿಫಾರಸು ಮಾಡಿದ್ದಾರೆ. ಗನ್ ಮ್ಯಾನ್ ಮತ್ತು ಡ್ರೈವರ್ ನೀಡಿದ ಸ್ಟೇಟ್ಮೆಂಟ್ನಿಂದ ಈಗ ಎದುರಾಗಿದೆ ಸಂಕಷ್ಟ. ರನ್ಯಾ ಮಲತಂದೆ ಡಿಜಿಪಿ ರಾಮಚಂದ್ರ ರಾವ್ ವಿರುದ್ಧ ಇದ್ದಂತಹ ಆರೋಪ ಸಾಬೀತು ಆಗುವಂತಹ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಮಲಮಗಳು ರನ್ಯಾ ರಾವ್ಗೆ ವಿಶೇಷ ಸವಲತ್ತು ನೀಡಿದ್ದು ಸಾಬೀತಾಗಿದೆ. ತಮಗೆ ನೀಡಿದ್ದ ಗನ್ ಮ್ಯಾನ್ ಇಲಾಖೆ ಕಾರನ್ನ ಡಿಜಿಪಿ ರಾಮಚಂದ್ರ ರಾವ್ ತಮ್ಮ ಮಗಳಿಗೆ ಕೊಟ್ಟಿದ್ರು. ವಿದೇಶದಿಂದ ರನ್ಯಾ ರಾವ್ ಬಂದಾಗ ವಿವಿಐಪಿ ಗೇಟ್ ಅನ್ನ ಬಳಕೆ ಮಾಡಲಾಗಿದೆ ಓನ್ಲಿ ಬಿಕಾಸ್ ಆಫ್ ಅವರ ಮಲತಂದೆ. ಬೆಂಗಳೂರು ಏರ್ಪೋರ್ಟ್ನ ವಿವಿಐಪಿ ಗೇಟ್ ನಲ್ಲಿ ಬರ್ತಾ ಇದ್ರು ರನ್ಯಾ ರಾವ್. ಸೆಕ್ಯೂರಿಟಿ ಚೆಕ್ ಇಲ್ದೇನೆ ವಿವಿಐಪಿ ಗೇಟ್ ಮೂಲಕ ಕರೆತರ್ತಾ ಇದ್ದ ಗನ್ ಮ್ಯಾನ್. ಆ ಒಂದು ಸಂದರ್ಭದಲ್ಲೇ ಆಕೆ ಈ ಗೋಲ್ಡ್ ಅನ್ನ ಸ್ಮಗ್ಲ್ ಮಾಡ್ತಾ ಇದ್ರು. ಅದರ್ವೈಸ್ ಬೇರೆ ನಾಗರಿಕರಾಗಿದ್ರೆ ಅವರಿಗೆ ಫುಲ್ ಸೆಕ್ಯೂರಿಟಿ ಚೆಕ್ ಇರ್ತಾ ಇತ್ತು. ಆಗ ಏನಾದರೂ ಅವರು ಬೇರೆ ದೇಶಗಳಿಂದ ಸ್ಮಗ್ಲಿಂಗ್ ಗೂಡ್ಸ್ ಅಥವಾ ಗೋಲ್ಡ್ ಅವ್ರ ಬೇರೆ ಥರದ ಯಾವುದೇ ವಸ್ತುಗಳನ್ನು ತಂದಾಗ ಆ ಸೆಕ್ಯೂರಿಟಿ ಪಾಯಿಂಟ್ನಲ್ಲಿ ಹಿಡಿತಾ ಇದ್ರು. ಆದರೆ ಅವರ ತಂದೆ ಒಬ್ಬ ಪೊಲೀಸ್ ಅಧಿಕಾರಿ ಅನ್ನೋ ಕಾರಣಕ್ಕೆ ಅವರಿಗೆ ಯಾವುದೇ ಸೆಕ್ಯೂರಿಟಿ ಇಲ್ಲದೆ ವಿವಿಐಪಿ ಗೇಟ್ ಮೂಲಕ ಗನ್ ಮ್ಯಾನ್ ಕರ್ಕೊಂಡು ಬರ್ತಾ ಇದ್ದ. ಆ ಆರೋಪ ಇದೀಗ ಸಾಬೀತಾಗುವಂಥ ಸಾಧ್ಯತೆ ಇದೆ. ಯಾಕೆ ಅಂತಂದರೆ ಈಗ ಹಿರಿಯ ಅಧಿಕಾರಿ ಕೊಟ್ಟಿರುವಂಥ ವರದಿಯಲ್ಲಿ ಇದು ಈಗ ಸಾಬೀತಾಗಿದೆ. ರನ್ಯಾ ರಾವ್ ಅವರನ್ನು ಹೊರಗೆ ಕರೆತರ್ತಾ ಇದ್ರು ರಾಮಚಂದ್ರ ರಾವ್ ಅವರ ಗನ್ ಮ್ಯಾನ್. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದಾರೆ ನಟಿ ರನ್ಯಾ ರಾವ್. ರನ್ಯಾ ರಾವ್ ಕೇಸಲ್ಲಿ ಈಗಾಗಲೇ ಕಡ್ಡಾಯ ರಜೆಯ ಮೇಲೆ ತೆರಳಿದ್ದಾರೆ ಡಿಜಿಪಿ ರಾಮಚಂದ್ರ ರಾವ್. ಈಗ ರಜೆ ಮೇಲೆ ಇರುವಂತಹ ರಾಮಚಂದ್ರ ರಾವ್ ಅವರಿಗೆ ಎಸಿಎಸ್ ಕೊಟ್ಟಂತಹ ವರದಿ ಸಂಕಷ್ಟ ತರುವಂತಹ ಎಲ್ಲ ಸಾಧ್ಯತೆಗಳು ಇವೆ.